ಕುಡಿದದ್ದು. ನಾನು ಕಾಗೆ ಮತ್ತು ನರಿಯ ಕಥೆಯನ್ನು ಕೇಳಿದ್ದೆ. ಕಾಗೆಯನ್ನು ನರಿ ಅದರ ತಿಂಡಿಯನ್ನು ಮೋಸ ಮಾಡಿ ತಿಂದದ್ದು. ಹಾಗಾದ್ರೆ ಕಾಗೆ ಮತ್ತು ಅಜ್ಜಿ ಕತೆ ಕೇಳಿದ್ಯಾ? ಅದ್ಯಾವ ಕತೆ? ನಾನು ಕೇಳೇ ಇಲ್ವಲ್ಲ. ಹಾಗಾದ್ರೆ ಬಾ, ನಮ್ಮ ಭದ್ರಾವತಿ ಶಾಖೆ LKG ಮಕ್ಕಳು ಈ ಕಥೆನ ನಾಟಕದ ಮೂಲಕ ತೋರಿಸಲು ಬಂದಿದ್ದಾರೆ. ಈ ಕಥೆಯಲ್ಲಿ ಕಾಗೆ ಅಜ್ಜಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಎಲ್ಲರೂ ಚಪ್ಪಾಳೆ ಒಂದಿಗೆ ಮಕ್ಕಳನ್ನ ವೇದಿಕೆಗೆ ಸ್ವಾಗತಿಸೋಣ. ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಓರ್ವ ವೃದ್ಧ ದಂಪತಿ ತುಂಬಾ ಅನ್ಯೋನ್ಯವಾಗಿ ಎಲ್ಲರಿಗೂ ಮಾದರಿಯಾಗಿ ಬಾಳುತ್ತಿದ್ದರು. ಇಲ್ಲಿ ನೋಡಿ, ನಮ್ಮ ಅಂಗಳದಲ್ಲಿ ಎಷ್ಟು ಕಸ ಬಿದ್ದಿದೆ. ನಾನು ಈ ಕಸನೆಲ್ಲ ಗುಡಿಸಿ ಹಾಕ್ತೀನಿ. ನೀವು ಅಷ್ಟರಲ್ಲಿ ಗಿಡಗಳಿಗೆ ನೀರು ಹಾಕ್ತೀರಾ? ಹಾಕ್ತೀನಿ. ಇದು ಇವರ ದಿನಚರಿಯ ಒಂದು ಭಾಗವಾಗಿತ್ತು. ಅಜ್ಜ ಅಜ್ಜಿಗೆ ತಮ್ಮ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಅವರ ಅಭ್ಯಾಸವಾಗಿತ್ತು. ಆಹಾ, ಈ ತೋಟ ಎಷ್ಟು ಸ್ವಚ್ಛ ಮತ್ತು ಸುಂದರವಾಗಿದೆ. ಗೆಳೆಯರೇ, ಬನ್ನಿ ಇಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ. ಈ ತೋಟ ಎಷ್ಟು ಚೆನ್ನಾಗಿದೆ. ಇಲ್ಲಿನ ಹಣ್ಣುಗಳು ತುಂಬಾ ರುಚಿಯಾಗಿವೆ. ಇನ್ಮುಂದೆ ದಿನ ಇಲ್ಲಿಗೆ ಬರೋಣ. ಹೀಗೆ ಪ್ರತಿದಿನ ದುಂಬಿ ಮತ್ತು ಗಿಳಿ ತೋಟಕ್ಕೆ ಬರಲು ಪ್ರಾರಂಭಿಸಿದರು. ಅಜ್ಜ ಅಜ್ಜಿಯರ ಗೆಳೆತನ ಕೂಡ ಇವರೊಂದಿಗೆ ಪ್ರಾರಂಭವಾಯಿತು. ತಂಪಾದ ಸುಂದರ ತೋಟಕ್ಕೆ ಕಾಗೆಗಳ ಗುಂಪೊಂದು ಬಂದು ಮರದಲ್ಲಿ ಕುಳಿತವು. ಅದನ್ನು ನೋಡಿದ ಅಜ್ಜಿ ಹೀಗೆ ಹೇಳುತ್ತಾರೆ: ಅಯ್ಯೋ, ನಮ್ಮ ತೋಟಕ್ಕೆ ಈ ಕಪ್ಪು ಕಾಗೆ ಗುಂಪೊಂದು ಬಂತ. ಇನ್ನು ನಮ್ಮ ತೋಟ ಕೊಳಕಾಗುವುದರಲ್ಲಿ ಅನುಮಾನವೇ ಇಲ್ಲ. ಬೇಗ ಹೋಗಿ ಕೋಲನ್ನು ತರ್ರಿ. ಈಗಲೇ ಈ ಕಾಗೆಗಳನ್ನು ಓಡಿಸೋಣ. ನಿಜ ಮಲ್ಲಿ, ನಾನೀಗಲೇ ಹೋಗಿ ಕೋಲು ತರ್ತೀನಿ, ಇರು. ಶೂ ಹೇ, ಹೋಗ್ರು. ನಮ್ಮ ತೋಟದಲ್ಲಿ ಗಲೀಜು ಮಾಡಬೇಡಿ. ಹೀಗೆ ಪ್ರತಿದಿನ ತೋಟಕ್ಕೆ ಬರ್ತಿದ್ದ ಕಾಗೆ ಗುಂಪನ್ನು ಅಜ್ಜ ಅಜ್ಜಿ ಸಿಟ್ಟಿನಿಂದ ಓಡಿಸ್ತಾ ಇದ್ರು. ಆದರೆ ಒಂದು ದಿನ ಅಜ್ಜಿಗೆ ಹುಷಾರಿಲ್ಲದ ಹಾಗೆ ಆಗುತ್ತೆ. ಮುಂದೆ ಏನಾಗುತ್ತೆ ನೋಡೋಣ. ಅಯ್ಯೋ, ಮಲ್ಲಿಗೆ ಹುಷಾರಿಲ್ಲದ ಹಾಗೆ 3 ದಿನವಾಯಿತು. ನಮ್ಮ ಅಂಗಳ ಮತ್ತು ತೋಟ ತುಂಬಾ ಕೊಳಕಾಗಿದೆ. ನನಗೋ ಸ್ವಚ್ಛ ಮಾಡೋಕೆ ಆಗ್ತಾ ಇಲ್ಲ. ಬನ್ನಿ ಗೆಳೆಯರೇ, ಅಜ್ಜ ಅಜ್ಜಿಯ ತೋಟಕ್ಕೆ ಹೋಗೋಣ. ಅಯ್ಯೋ, ಏನ್ರೋ ಇದು ಇಷ್ಟು ಕೊಳಕಾಗಿದೆ. ಈ ಅಜ್ಜಿ ಸ್ವಚ್ಛ ಮಾಡೋದು ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ? ಬನ್ನಿ ಬೇರೆ ಕಡೆ ಹೋಗೋಣ. ಇಲ್ಲಿ ನೋಡಿ, ಅಜ್ಜಿಗೆ ಹುಷಾರಿಲ್ಲದ ಕಾರಣ ಮನೆಯ ಅಂಗಳ ಮತ್ತು ತೋಟ ಎಷ್ಟೊಂದು ಕೊಳಕಾಗಿದೆ. ನಾವೆಲ್ಲ ಸೇರಿ ಮನೆಯ ಅಂಗಳ ಮತ್ತು ತೋಟವನ್ನು ಸ್ವಚ್ಛಗೊಳಿಸೋಣ. ಬನ್ನಿ ಕೆಲಸ ಶುರು ಮಾಡೋಣ. ಅಜ್ಜ ಅಜ್ಜಿ ಕಾಗೆಗಳನ್ನು ಇಷ್ಟು ದ್ವೇಷಿಸಿದರೂ ಕಾಗೆಗಳು ಮಾತ್ರ ಅವರ ಅಂಗಳವನ್ನು ಸ್ವಚ್ಛಗೊಳಿಸುತ್ತಾ ಸಹಾಯ ಮಾಡುತ್ತಿದ್ದವು. ಕಾಗೆಗಳು ಯಾರನ್ನೂ ದ್ವೇಷಿಸದೆ ಎಲ್ಲರಿಗೂ ಸಹಾಯ ಮಾಡುವುದು ಅವುಗಳ ಗುಣ ಎಂದು ತೋರಿಸುತ್ತವೆ. ಅಯ್ಯೋ, ನಾವು ಆ ಕಾಗೆಗಳನ್ನು ಎಷ್ಟು ದ್ವೇಷಿಸಿದರೂ ಅವುಗಳು ಮಾತ್ರ ನಮಗೆ ಎಷ್ಟು ಸಹಾಯ ಮಾಡಿದವು. ನಾವು ಯಾರನ್ನೂ ತಪ್ಪಾಗಿ ನೋಡಬಾರದು ಎಂಬ ಪಾಠವನ್ನು ಕಾಗೆ ನನಗೆ ಕಲಿಸಿದವು. ನಾವೀಗ ಅವುಗಳೊಂದಿಗೆ ಸ್ನೇಹ ಬೆಳೆಸೋಣ. ಗೆಳೆಯರೇ, ನೋಡಿ, ಅಜ್ಜ ಅಜ್ಜಿಗೆ ತಮ್ಮ ತಪ್ಪಿನ ಅರಿವಾಗಿ ಕಾಗೆಗಳೊಂದಿಗೆ ಸ್ನೇಹ ಬೆಳೆಸಲು ಬಿಸಿ ಬಿಸಿ ಕಜ್ಜಾಯವನ್ನು ಮಾಡಿ ಮರುದಿನ ಕಾಗೆಗಳಿಗಾಗಿ ಕಾಯ್ತಾ ನಿಂತರು.
ಅಜ್ಜ ಅಜ್ಜಿಗೆ ನಾವು ಬಂದದ್ದು ಇಷ್ಟವಾಗಿಲ್ಲ ಎನಿಸುತ್ತದೆ. ಬನ್ನಿ ಹೋಗೋಣ. ನಿಲ್ಲಿ ಗೆಳೆಯರೇ, ನಾವೇನೂ ಮಾಡುವುದಿಲ್ಲ. ನಿಮಗಾಗಿ ಬಿಸಿ ಬಿಸಿ ಕಜ್ಜಾಯವನ್ನು ಮಾಡಿ ತಂದಿದ್ದೇವೆ. ಇದನ್ನು ಸ್ವೀಕರಿಸಿ, ನಮ್ಮನ್ನು ಕ್ಷಮಿಸಿ, ನಮ್ಮೊಂದಿಗೆ ಗೆಳೆತನವನ್ನು ಬೆಳೆಸಿ. ಕಾಗೆಗಳು ಕೂಡ ಪುನಃ ಹಾರಿ ಬಂದು ಅಜ್ಜ ಅಜ್ಜಿ ಕೊಟ್ಟ ಕಜ್ಜಾಯವನ್ನು ತಿಂದು ಖುಷಿಯಿಂದ ತಾವು ಅಜ್ಜ ಅಜ್ಜಿಯೊಂದಿಗೆ ಗೆಳೆತನವನ್ನು ಮಾಡುತ್ತವೆ. ನೋಡಿದ್ರಲ್ಲ, ಈ ಕಥೆಯಿಂದ ನನಗೆ ತಿಳಿದು ಬರುವ ನೀತಿ ಏನೆಂದರೆ, ರೂಪವನ್ನು ನೋಡಿ ಮೌಲ್ಯವನ್ನು ಅಳೆಯಬಾರದು. ಧನ್ಯವಾದಗಳು.